ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಇಂಗ್ಲೀಷ್ ವಿಷಯದ 1ನೇ ರೂಪಣಾತ್ಮಕ ಪರೀಕ್ಷೆ ಅಥವಾ ಫಸ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಟೆಸ್ಟನ್ನು ನೋಡ್ತಾ ಹೋಗೋಣ. ಟೆಸ್ಟ್ನ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 10th ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಸಬ್ಜೆಕ್ಟು ಇಂಗ್ಲೀಷು, ಮಾರ್ಕ್ಸು 20 ಆಗಿರ್ತದೆ. ಫಸ್ಟ್ ಮೇನು ಡೂ ಆ್ಯಸ್ ಡೈರೆಕ್ಟೆಡ್ ಬಿಲೋ ಅಂತ ಒಟ್ಟು 4 ಪ್ರಶ್ನೆಗಳು, 1 ಅಂಕ, ಟೋಟಲ್ ಆಗಿ 4 ಅಂಕಗಳು ಈ ಒಂದು ಮೇನಿಂದ ನಿಮಗೆ ಸಿಗ್ತದೆ. ಮೊದಲೇ ಪ್ರಶ್ನೆ ಈ ರೀತಿಯಾಗಿದೆ, ಚೂಸ್ ಕರೆಕ್ಟ್ ಕ್ವೆಶನ್ ಟ್ಯಾಗ್ ಅಂತ ಕೇಳಿದ್ದಾನೆ. ಇಟ್ ವಾಸ್ ಎ ಫ್ರೈಟ್ಫುಲ್ ಪ್ರಪೋಸಿಷನ್ ಫಾರ್ ಸ್ವಾಮಿ ಅಂತ ಇದೆ. ಓಕೆ, ಸೊ ಇಲ್ಲಿ ವಾಸಂಟ್ ಇಟ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇಲ್ಲಿ ವಾಸ್ ಕೊಟ್ಟಿರೋದ್ರಿಂದ ಆಪ್ಷನ್ ಸಿ ವಾಸಂಟ್ ಇಟ್ ಅನ್ನೋದು ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಕೇಳಿದಾನೆ. ಇಫ್ ಐ ಹ್ಯಾಡ್ ಮನಿ ಐ ಡ್ಯಾಶ್ ಬಾಟ್ ಸ್ವೀಟ್ಸ್, ಐ ವುಡ್ ಹ್ಯಾವ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡ್ರಿ, ಆಪ್ಷನ್ ಬಿ ಐ ವುಡ್ ಹ್ಯಾವ್ ಬಾಟ್ ಸ್ವೀಟ್ಸ್ ಅನ್ನೋದು ರೈಟ್ ಆನ್ಸರ್ ಆಗ್ತದೆ. ಥರ್ಡ್ ಕ್ವಶನ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಕೇಳಿದ್ದಾನೆ. ಬಾಲೇಶ್ವರ್ ವಾಸ್ ಟ್ರೈಂಗ್ ಟು ಹೋಲ್ಡ್ ದ ಬ್ಲಡ್ ಕವರ್ಡ್ ವುಮೆನ್ ಅಂತ ಇದೆ. ಸೊ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಡಿ ಟು ಹೋಲ್ಡ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನಾಲ್ಕನೇ ಪ್ರಶ್ನೆ ಐಡೆಂಟಿಫೈ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್. ಐಡೆಂಟಿಫೈ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಇದೆ. ಬಾಲೇಶ್ವರ್ ಹೌ ಆರ್ ಯು ರೋಮಾ ಫೀಲಿಂಗ್ ಬೆಟರ್ ನೋ, ಥ್ಯಾಂಕ್ ಯು ಫಾರ್ ಸೇವಿಂಗ್ ಮೈ ಲೈಫ್, ಐ ಆಮ್ ಗ್ರೇಟ್ಫುಲ್ ಟು ಯು ಅಂತ ಹೇಳ್ತಾಳೆ. ಸೊ ಇದು ಆಪ್ಷನ್ ಸಿ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅನ್ನೋದು ಸರಿಯಾದ ಲ್ಯಾಂಗ್ವೇಜ್ ಫಂಕ್ಷನ್ ಆಗ್ತದೆ. ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ಇನ್ನು ನೆಕ್ಸ್ಟ್ ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಇದೆ. 1 ಅಂಕದ 2 ಪ್ರಶ್ನೆಗಳು ಕಂಡು ಬರ್ತವೆ ಇಲ್ಲಿ. 5ನೇ ಪ್ರಶ್ನೆ ಈ ರೀತಿಯಾಗಿದೆ, ವೈ ಹ್ಯಾಡ್ ದ ಸ್ಟೂಡೆಂಟ್ಸ್ ಬೀನ್ ಮಾರ್ಚಿಂಗ್, ಹೌ ವಾಸ್ ಇಟ್ ಆಸ್ ಆ್ಯನ್ ಅನ್ಯೂಶುವಲ್ ಮಾರ್ಚ್ ಅಂತ ಕೇಳಿದ್ದಾನೆ. ಆನ್ಸರ್ ನೋಡ್ತಾ ಹೋಗೋಣ. The students had been marching to give notice to the British collector to quit India. It was an unusual march because the student marched in complete silence. There were no slogans, no shouts, just the shuffle of feet, the drip of rain and a low murmur from the watching crowd ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇಷ್ಟು ಬರೆದ್ರೆ 2 ಅಂಕ, 1 ಅಂಕ ಸಿಗ್ತದೆ ನಿಮ್ಗೆ. ಓಕೆ, ಸೊ ಇಲ್ಲಿ ಕ್ಷಮೆ ಇರಲಿ, 2 ಅಂಕ ಸಿಗ್ತದೆ. ಇನ್ನು ನೆಕ್ಸ್ಟ್ ಮೇನ್ ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. 6ನೇ ಪ್ರಶ್ನೆ ಹೌ ಡಿಡ್ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್. ಸ್ವಾಮಿ ಒಂದೇ ನೈಟಲ್ಲಿ, ಒಂದೇ ರಾತ್ರಿಯಲ್ಲಿ ಹೇಗೆ ಹೀರೋ ಆದ ಅನ್ನೋ ಒಂದು ಪ್ರಶ್ನೆ ಕೇಳಿದಾನೆ. ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ರಿಪೀಟೆಡ್, ವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಅಂದರೆ ಇದೆ, ಹೌದಾ. ಹೌ ಡಿಡ್ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್ ಅಂತ ಇದೆ. ಸೊ ಬನ್ನಿ ಆನ್ಸರ್ ನೋಡ್ತಾ. ದ ನ್ಯೂಸ್ ಪೇಪರ್ ಕ್ಯಾರಿಡ್ ಎ ರಿಪೋರ್ಟ್ ಅಬೌಟ್ ಎ ವಿಲೇಜ್ ಲ್ಯಾಡ್ who had fought bravely against a tiger. While he was returning home by the jungle path, Swami argued that a boy could not fight a tiger. It had to be strong, grown-up person. His father disagreed, saying that courage was more important. Swami was not ready to accept this. His father then challenged him to show his courage by sleeping alone in the office that night. While Swami was sleeping there, he saw a dark figure. Believing it to be the devil, Swami dashed his teeth into its leg. It turned out to be a notorious burglar whose loud cry brought others to the scene. The burglar was caught and Swami became a hero overnight ಅಂತ ಆನ್ಸರ್ನ ಬರಿಬೇಕಾಗ್ತದೆ ನೀವು. ಇನ್ನು ನೆಕ್ಸ್ಟ್ 7ನೇ ಪ್ರಶ್ನೆ ಹೌ ವಾಸ್ ಗ್ರ್ಯಾಂಡ್ ಮಾ ಏಬಲ್ ಟು ಗೆಟ್ ಹರ್ ಹೌಸ್ ಬಿಲ್ಟ್ ಇನ್ ಎ ಟ್ರೀ ಅಂತ ಕೇಳಿದಾನೆ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಒಂದು ಕಾನ್ಸೆಪ್ಟ್ ಇಂದು. After the rescue, doctor recommended 1 week of bed rest. When Granny felt stronger, she sat up and said she would lie there no longer. She called her son and demanded a house on treetop. Her son was dutiful, fulfilled her wish with the help of his son. She moved to house on treetop. She enjoyed her olden days happily ಅಂತ ನೀವು ಬರಿಬೇಕಾಗ್ತದೆ. ಓಕೆನಾ. ನೆಕ್ಸ್ಟ್ ನೋಡಿ, ಈ ಒಂದು ಪ್ರಶ್ನೆ ಏನೈತಲ್ಲ ಇದಕ್ಕೆ ನೀವು ಸಮರಿನೂ ಕೂಡ ಇರ್ತದೆ. ಸಮರಿ ಇಲ್ಲಿದೆ ನೋಡಿ. ಓಕೆ, ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಈಸ್ ರಿಟರ್ನ್ ಬೈ ರಸ್ಕಿನ್ ಬಾಂಡ್.
He calls his grandmother as genius because she could climb trees in a trice even at the age of 62. She was fascinated to climb the trees and learned it from her loving brother at the age of 6. Every day, everybody feared that Granny would fall from a tree one day. One day she climbed a tree but could not come down. After the rescue, the doctor recommended her bed rest for a week. But for the granny, it was like a brief season in hell. Once she recovered, she demanded a house to be built in tree. The poet's father, who was dutiful, fulfilled his mother's wish by expert assistance of his son. The poet then Granny moved up and enjoyed her life as her wish ಅಂತ ಬರೀಬೇಕಾಗ್ತದೆ. ಇನ್ನು ಆರ್ ಸಿ ಕ್ವಶನ್ಸ್ ನೋಡಿ, ಆನ್ಸರ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಅಂತ ಇದೆ. 8ನೇ ಪ್ರಶ್ನೆ ಈ ರೀತಿಯಾಗಿದೆ. ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್, ಹಿ ಶೌಟೆಡ್ ಅಂತ ಕೇಳಿದಾನೆ. ಎ ಕ್ವಶನ್ ನೋಡಿ, ಹೂ ಶೌಟೆಡ್ ಲೈಕ್ ದಿಸ್ ಅಂತ ಇದೆ. ಬಾಲೇಶ್ವರ್ ಮಿಶ್ರಾ ಸೈಡ್ ದಿಸ್ ಆಗ್ತದೆ. ಶೌಟೆಡ್ ದಿಸ್ ಅಂತ ಬರೀಬೇಕಾಗ್ತದೆ. 2ನೇ ಪ್ರಶ್ನೆ ಬಿ, ಹೂ ವಾಸ್ ಹರ್ ರೆಫರ್ ಟು ಅಂತ ಇದೆ. ರೋಮಾ ತಾಲ್ರೈಜಾ ಅನ್ನೋದು ಆನ್ಸರ್ ಆಗ್ತದೆ. ಸಿ ಪ್ರಶ್ನೆಗೆ ವೈ ಶಿ ನೀಡೆಡ್ ಹೆಲ್ಪ್, ಯಾಕೆ ಅವಳಿಗೆ ಹೆಲ್ಪ್ ಬೇಕಿತ್ತು ಅಂತ ಕೇಳಿದೆ. ಶಿ ಹ್ಯಾಡ್ ಫಾಲನ್ ಫ್ರಮ್ ದ ಮೂವಿಂಗ್ ಟ್ರೈನ್ ಆ್ಯಂಡ್ ವಾಸ್ ಸೀರಿಯಸ್ಲಿ ಇಂಜೂರ್ಡ್ ಅಂತ ನೀವು ಬರೆದ್ರೆ ನಿಮಗೆ 3 ಅಂಕ ಸಂಪೂರ್ಣವಾಗಿ ಸಿಗ್ತದೆ. ಇನ್ನು ನೆಕ್ಸ್ಟು ದ ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ ಇರ್ತದೆ. ಸೊ ಆ ಪೋಯಮ್ನ ನೀವು ಈ ಒಂದು ಪದ್ಯವನ್ನು ಸ್ಟಾಂಜಾವನ್ನು ನೀವೇನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಸೊ ಅತ್ಯಂತ ಸುಲಭವಾದಂಥ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳು ತುಂಬ ಸುಲಭವಾಗಿರ್ತವೆ. ಓಕೆ, ಸೊ ದಯವಿಟ್ಟು ಒಂದ್ಸಲ ನೀವೇನು ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ ದಯವಿಟ್ಟು ಹೈಪ್ ಬಟನ್ನ ಕ್ಲಿಕ್ ಮಾಡಿ. ಆ ಹೈಪ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ಈ ಒಂದು ವಿಡಿಯೋ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.